ಒಂದು ದಿನ ಎರಡು ದಿನ ಅಂತ ವಾರಾನೇ ಉರುಳಿ ಹೋಯಿತು. ಆದರೆ ಆಟೋ ಚಾಲಕರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಹಲವರು ಮನೆ ಮುಂದೆ ಆಟೋ ನಿಲ್ಲಿಸಿಕೊಂಡ್ರೆ ಮತ್ತೆ ಕೆಲವರು ಗ್ಯಾಸ್ಗಾಗಿ ಅಲೆದಾಡ್ತಾ ಇದ್ದಾರೆ. ರಾಜ್ಯದ ಉದ್ದಗಲಕ್ಕೂ ಆಟೋ ಚಾಲಕರ ಗೋಳಿನ ಕಥೆಗಳೇ ಕಾಣ್ತಿವೆ. ಬಳ್ಳಾರಿಯಲ್ಲಿ 7 ಆಟೋ ಎಲ್ಪಿಜಿ ಬಂಕ್ಗಳು ಈಗಾಗಲೇ ನೋ ಸ್ಟಾಕ್ ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂತದ್ದು. ಹುಬ್ಬಳ್ಳಿ ನಗರದ ನೂರಾಣಿ ಮಾರ್ಕೆಟ್ ನಲ್ಲಿ ಇರುವಂತದ್ದು 5 ಗಂಟೆಗೆ ಬಂದು ಸರದಿ ಸಾಲಿನಲ್ಲಿ ಕ್ಯೂ ನಿಂತಿರುವಂತದ್ದು. ಯಾದಗಿರಿ ನಗರದ ಕಳೆದ ಒಂದು ವಾರದಿಂದ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಗ್ಯಾಸ್ಗಾಗಿ ಹಾಹಾಕಾರ ಎದುರಾಗಿರುವಂಥದ್ದು. ಗ್ಯಾಸ್ ಅನ್ನ ಫಿಲ್ ಮಾಡಿಸ್ಕೊಳ್ಲಿಕ್ಕಾಗಿ ಬೆಳಗಿಂದಲೂ ಕೂಡ ಕ್ಯೂ ಅನ್ನ ನಿಂತಿರುವಂಥದ್ದು. ಬಿಸಿಲ ನಾಡು ಬಳ್ಳಾರಿಯಲ್ಲಿ ಸಂಕಷ್ಟ, ಯಾದಗಿರಿಯಲ್ಲಿ ಪರದಾಟ, ಕರಾವಳಿ ಕಾರವಾರದಲ್ಲೂ ಆತಂಕ, ಮಲೆನಾಡು ಚಿಕ್ಕಮಗಳೂರಿನಲ್ಲೂ ಕಿಲೋಮೀಟರ್ವರೆಗೆ ಸರತಿ ಸಾಲು, ರಾಜಧಾನಿ ಬೆಂಗಳೂರಿನಲ್ಲೂ ಕಣ್ಣು ಹಾಯಿಸಿದಷ್ಟು ಕಾಣೋದು ಇಂಥದ್ದೇ ದೃಶ್ಯ. ರಾಜ್ಯದ ಉದ್ದಗಲಕ್ಕೂ ಗ್ಯಾಸ್ ಕೊರತೆಯಾಗಿದ್ದು ಆಟೋದವರು ನಿತ್ಯವೂ ಅಲೆದಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇಂಥ ಸಂಕಷ್ಟದ ದೃಶ್ಯಗಳನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಆಟೋ ಗ್ಯಾಸ್ಗಳು 7 ಬಂಕ್ಗಳು ಬಂದ್, 20,000 ಆಟೋಗಳಿಗೆ ಸಂಕಷ್ಟ. ಇರಾನ್ ಅಮೆರಿಕ ನಡುವೆ ನಡೆಯುತ್ತಿರೋ ಯುದ್ಧ 37 ದಿನ ಆದರೂ ನಿಲ್ತಿಲ್ಲ. ಅದರಲ್ಲೂ ಇರಾನ್ಗೆ ನರಕ ತೋರಿಸ್ತೇನೆ ಅಂತ ಟ್ರಂಪ್ ಪಣ ತೊಟ್ಟಿದ್ರೆ ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡ್ತಿದೆ. ಅಲ್ಲಿ ಒಂದೊಂದು ಘಟಕಗಳು ಧಗಧಗಿಸ್ತಿದ್ರೆ ಇತ್ತ ರಾಜ್ಯದಲ್ಲಿ ಒಂದೊಂದು ವಲಯಕ್ಕೂ ಬಿಸಿ ತಡ್ತಿದೆ. ಅದರಲ್ಲೂ ಗ್ಯಾಸ್ಗಾಗಿ ಆಟೋ ಚಾಲಕರು ಇನ್ನಿಲ್ಲದ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಬಳ್ಳಾರಿಯಲ್ಲಿ 7 ಗ್ಯಾಸ್ ಪಂಪ್ಗಳು ಬಂದ್ ಆಗಿದ್ದು ಗ್ಯಾಸ್ ಅನ್ನೇ ನಂಬಿಕೊಂಡಿದ್ದ 20,000 ಆಟೋ ಚಾಲಕರು ಪರದಾಡ್ತಿದ್ದಾರೆ. ರಸ್ತೆಗಳಲ್ಲಿ ಆಟೋಗಳ ಸಂಖ್ಯೆಯೇ ಕಡಿಮೆಯಾಗಿದ್ದು ಪೆಟ್ರೋಲ್, ಎಲೆಕ್ಟ್ರಿಕ್ ಆಟೋಗಳು ಮಾತ್ರ ರಸ್ತೆಗಿಳಿದಿವೆ. ಬಳ್ಳಾರಿಯಲ್ಲಿರತಕ್ಕಂಥ 7 ಆಟೋ ಎಲ್ಪಿಜಿ ಬಂಕ್ಗಳು ಈಗಾಗಲೇ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕುವ ಮೂಲಕವಾಗಿ ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂಥದ್ದು. ನಾನಿದೀಗ ದುರ್ಗಮ್ಮ ಟೆಂಪಲ್ಗೆ ಹೋಗುವಂತಹ ಮಾರ್ಗದಲ್ಲಿರ್ತಕ್ಕಂತಹ ಗ್ಯಾಸ್ ಪ್ಲಸ್ ಆಟೋ ಎಲ್ಪಿಜಿ ಬಂಕ್ನ ಮುಂಭಾಗದಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಸಂಪೂರ್ಣವಾಗಿ ಆಟೋ ಎಲ್ಪಿಜಿ ಬಂಕ್ ಬಿಕೋ ಅಂತ ಇದೆ. ನೋ ಸ್ಟಾಕ್ ಬೋರ್ಡ್ಗಳನ್ನು ಕೂಡ ಹಾಕಿರುವಂಥದ್ದು. ಆಟೋ ಗ್ಯಾಸ್ಗಳು 2, ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಆರೋಪ, ಚಾಲಕರ ಪ್ರತಿಭಟನೆ. ಹುಬ್ಬಳ್ಳಿಯಲ್ಲಿ ಆಟೋ ಚಾಲಕರು ಇವತ್ತು ಹೊರಚಿಗೆದ್ದಿದ್ರು. ನೂರಾನಿ ಮಾರ್ಕೆಟ್ ಬಳಿ ಇರೋ ಸೂಪರ್ ಗ್ಯಾಸ್ ಮುಂದೆ ಪ್ರತಿಭಟನೆ ನಡೆಸಿದ್ರು. ಪ್ರತಿ ಲೀಟರ್ಗೆ 120 ರೂಪಾಯಿ ನಿಗದಿ ಮಾಡಿರೋದನ್ನ ಖಂಡಿಸಿ ಪ್ರತಿಭಟಿಸಿದ್ರು. ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿ ರಾತ್ರಿ ವೇಳೆ ಹೋಟೆಲ್ಗಳಿಗೆ ಅಕ್ರಮವಾಗಿ ಗ್ಯಾಸ್ ಮಾರಾಟ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಇವತ್ತು ಆಟೋ ರಿಕ್ಷಾ ಚಾಲಕರನ್ನ ಪಾಳೆ ಹಚ್ಚಿಸಿ 120 ರೂಪಾಯಿ ಬ್ಲಾಕ್ ನಂಗೆ ಮಾಡ್ತಿದ್ದಾರೆ. ಇವತ್ತು ರಾತ್ರಿ ಹೊತ್ತಾರು ಹೋಟೆಲ್ದವ್ರಿಗೆ ಯಾವ್ದು ಸಿಲಿಂಡರ್ ತುಂಬಿಸಿ ಕಳಿಸ್ತಿದ್ದಾರೆ. ಅದಕ್ಕಾಗಿ ನಮ್ಮ ಆಟೋ ಚಾಲಕರಿಗೆ LPG ಗ್ಯಾಸ್ ಸರಿಯಾದ ರೀತಿ ವಿತರಣೆ ಆಗ್ತಿಲ್ಲ. ಇವತ್ತು ಹೋಟೆಲ್ನವರು ಮತ್ತು ಪಂಪ್ನವರು ಒಳ ಒಪ್ಪಂದ ಮಾಡಿಕೊಂಡು 4 ದುಪ್ಪಟ್ಟು ರೇಟ್ ಮಾರಿ ಆಟೋ ರಿಕ್ಷಾ ಚಾಲಕರಿಗೆ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ತಿದ್ದಾರೆ ಕೆಲವೊಂದು ಪಂಪ್ದಲ್ಲಿ. ಆಟೋ ಗ್ಯಾಸ್ಗಳು 3, 1 ವಾರವಾದರೂ ತೆರೆಯದ ಬಂಕ್ ಬಾಗಿಲು. ಯಾದಗಿರಿ ಜಿಲ್ಲೆಯಲ್ಲಿ ಒಂದೇ ಒಂದು ಆಟೋ ಗ್ಯಾಸ್ ಬಂಕ್ ಇದೆ. ಯಾದಗಿರಿ ನಗರದ ಶಹಾಪುರ ರಸ್ತೆಯಲ್ಲಿರೋ ಅದೇ ಬಂಕ್ 1 ವಾರದಿಂದ ಬಂದ್ ಆಗಿದ್ದು ಇದುವರೆಗೂ ಗ್ಯಾಸ್ ಪೂರೈಕೆಯಾಗಿಲ್ಲ. ಹೀಗಾಗಿ ಮನೆ ಮುಂದೆಯೇ ಆಟೋಗಳನ್ನ ನಿಲ್ಲಿಸಿಕೊಂಡಿರೋ ಚಾಲಕರು ತಿಂಗಳ ಕಂತು ಕಟ್ಟೋದು ಹೇಗೆ ಅಂತ ಚಿಂತೆಯಲ್ಲಿದ್ದಾರೆ. ಯಾದಗಿರಿ ನಗರದ ಶಹಾಪುರ ರಸ್ತೆಯಲ್ಲಿರುವಂಥ LPG ಅಂದರೆ LPG ಆಟೋ ಗ್ಯಾಸ್ನ ಬಂಕಲ್ಲಿ ಇದ್ದೀನಿ. ಸಂಪೂರ್ಣವಾಗಿ ಒಂದು ಬಂಕನ್ನು ಈಗ ಬಂದ್ ಮಾಡಲಾಗಿದೆ. ಜೊತೆಗೆ ಇಲ್ಲಿ ನೋ ಸ್ಟಾಕ್ ಎನ್ನುವಂಥ ಒಂದು ಪೋಸ್ಟರ್ನ ಸಹಿತ ಅಂಟಿಸುವಂಥ ಕೆಲಸ ಈ ಒಂದು ಬಂಕ್ನ ಮಾಲೀಕರು ಮಾಡಿರೋ. LPG ಗ್ಯಾಸು ಒಂದೇ ಇರೋದ್ರಿಂದ ಅದರ ನಂಬಿಕೆ ಅಂದ್ರೆ ನಾವು ಲಕ್ಷಾನುಗಟ್ಟಲೆ ಬಂಡವಾಳ ಹಾಕಿ ಸಾಲ ಸಮದ ಮಾಡಿ ಆಟೋ ತೊಗೊಂಡು ಅದ್ರ ಮಾಡ್ತಾಯಿದ್ವಿ. ಈ ಬೆಲೆ ಏನಂದ್ರು 100 ರೂಪಾಯಿ ಲೀಟ್ರ್ ಆದ್ರೂ ಕೂಡ ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ. ಅದರ ತುಂಬಾ ಸಂಕಟನಾಗಿದ್ದರೆ ಅದು EMI ಕಟ್ಟಬೇಕಂದ್ರೂ ಭಾಳ ಕ್ರಾಸು. ಆಮೇಲೆ ಗಾಡಿ ಕಂತುಗಳು ಕಟ್ಟಬೇಕಾದ್ರೆ ತುಂಬಾ ಚಾಲಕರಿಗೆ ಸಮಸ್ಯೆ ಆಗಿದೆ. ಆಟೋ ಗ್ಯಾಸ್ಗಳು 4, ಗ್ಯಾಸ್ಗಾಗಿ 2 ಕಿಲೋಮೀಟರ್ ಉದ್ದದ ಕ್ಯೂ.
ಚಿಕ್ಕಮಗಳೂರಿನಲ್ಲೂ ಗ್ಯಾಸ್ ಸಿಗ್ತಿಲ್ಲ. ಇಲ್ಲಿ 4 ಬಂಕ್ಗಳು ಒಂದಾಗಿದ್ದು, ಇಂದು ಮುಂಜಾನೆ ಒಂದು ಬಂಕ್ಗೆ ಗ್ಯಾಸ್ ಬರ್ತಿದ್ದಂತೆ 2 ಕಿಲೋಮೀಟರ್ ತನಕ ಆಟೋಗಳು ಸಾಲುಗಟ್ಟಿ ನಿಂತಿದ್ವು. ನಗರದಲ್ಲಿ 4,000 LPG ಆಟೋಗಳಿದ್ದು, ಒಬ್ಬರಿಗೆ 700 ರೂಪಾಯಿಯ ಗ್ಯಾಸ್ ಅಂತ ಲಿಮಿಟ್ ಮಾಡಲಾಗಿದೆ. ಆಟೋ ಗ್ಯಾಸ್ಗಳು 5. ಮಾರ್ಚ್ 27ರಿಂದ ಗ್ಯಾಸ್ ಬಂದೇ ಇಲ್ಲ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಮಾರ್ಚ್ 27ರಿಂದ ಗ್ಯಾಸ್ ಪೂರೈಕೆಯಾಗಿಲ್ಲ. ಹೀಗಾಗಿ ಇಲ್ಲೂ ಸಂಕಷ್ಟ ಎದುರಾಗಿತ್ತು. ಆದರೆ ಇಂದು ಸಂಜೆ ವೇಳೆಗೆ ಆಟೋ ಗ್ಯಾಸ್ ಪೂರೈಕೆಯಾಗಿದೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಖಾಸಗಿ ಬಂಕ್ನಲ್ಲಿ ದರ ಹೆಚ್ಚಳವಾಗಿದ್ದು, ಖಾಸಗಿಯವರು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅಂತ ಜಿಲ್ಲಾಧಿಕಾರಿಗಳು ಹೇಳ್ತಿದ್ದಾರೆ. ನಮಗೆ ಇಶ್ಯೂ ಆಗಿರೋದು ಆಟೋ ಗ್ಯಾಸಲ್ಲಿ IOCL ಬಿಟ್ಟು ನಮ್ಮಲ್ಲಿ ಗೋ ಗ್ಯಾಸ್ ಇದೆ ಮತ್ತು ಟೋಟಲ್ ಇದೆ. ಇದು ಏನಾಯಿತು, ಲಾಸ್ಟ್ 27th ನಂತರ ಹೊಸ ಸಪ್ಲೈ ಯಾವುದು ಬಂದಿರಲಿಲ್ಲ. ಸೊ ಎಕ್ಸಿಸ್ಟಿಂಗ್ ಏನು ಸ್ಟಾಕ್ ಇತ್ತು ಅದು ಕಡಿಮೆ ಆಗ್ತಾನೆ ಬಂತು. ಅಟ್ ಸಮ್ ಪಾಯಿಂಟ್ 0 ಆಗುತ್ತೆ. 0 ಆದಮೇಲೆ ನಮಗೆ ಕೊಡಲಿಕ್ಕೆ ಬರಲ್ಲ. ಆಟೋ ಗ್ಯಾಸ್ಗಳು 6. ಸಂಕಷ್ಟದ ನಡುವೆ ಚಾಲಕರ ನಿಟ್ಟುಸಿರು. ರಾಯಚೂರಲ್ಲಿ 6 ದಿನಗಳಿಂದ ಆಟೋ ಚಾಲಕರು ಸಂಕಷ್ಟದಲ್ಲಿದ್ದರು. ಆದರೆ ಇಂದು ಬಂಕ್ಗಳಿಗೆ ಗ್ಯಾಸ್ ಪೂರೈಕೆ ಆಗ್ತಿದ್ದಂತೆ ಗ್ಯಾಸ್ ತುಂಬಿಸಿಕೊಂಡು ನಿಟ್ಟುಸಿರು ಬಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.